ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅನ್ನಭಾಗ್ಯ ಯೋಜನೆ ಹಣ ಇನ್ನು 3 ತಿಂಗಳು ಬಂದಿಲ್ಲ, ಯಾವಾಗ ಬಿಡುಗಡೆ ಆಗುತ್ತೆ? ಹಾಗೆ ಗೃಹಲಕ್ಷ್ಮಿ ಯೋಜನೆ ಹಣ 16ನೇ ಕಂತಿಂದು ಯಾವಾಗ ಬಿಡುಗಡೆ ಆಗುತ್ತೆ ಅಂತ ನಮ್ಮ ಸರ್ಕಾರದಿಂದ ಬಂದಿದೆ ಮಾಹಿತಿ. ಅದು ಕೂಡ ಹಾಗೆ KSRTC ಆಗಿರ್ಬೋದು, BMTC ಆಗಿರ್ಬೋದು, ಶಕ್ತಿ ಯೋಜನೆಯಲ್ಲಿ ಹೆಣ್ಮಕ್ಳಿಗೇನೋ ಫ್ರೀ, ಗಂಡು ಮಕ್ಕಳಿಗೆ ಎಕ್ಸ್ಟ್ರಾ ಪರ್ಸೆಂಟ್ ಟಿಕೆಟ್ ದರ ಹೆಚ್ಚಳ ಮಾಡಿದ್ದಾರೆ. ಎಷ್ಟು ಮಾಡಿದ್ದಾರೆ, ಅದ್ರದ್ದೇನು ಕತೆ, ಅದು ಕೂಡ ತಿಳಿಸ್ಕೊಡ್ತೀನಿ. ಹಾಗೆ ಪಿಂಚಣಿ ಹಣ ಬಂದಿಲ್ಲ ಅಂತ ಸುಮಾರು ಜನ ಕಮೆಂಟ್ ಮಾಡ್ತಾ ಇದ್ದೀರಿ, ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಈ ವಿಡಿಯೋನ ಕೊನೆವರೆಗೂ ನೋಡಿ, ಇಷ್ಟು ಮಾಹಿತಿ ತಿಳ್ಕೊಬೇಕಂದ್ರೆ. ಆ್ಯಂಡ್ ಇದೇ ಮೊದಲನೇ ಬಾರಿ ಯಾರಾದರೂ ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾವು ಹೊಸ ಮಾಹಿತಿಯ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಶನ್ ಬರುತ್ತೆ, ನೀವೇ ಮೊದಲನೇ ಬಾರಿ ನೋಡಿ ಮಾಹಿತಿನ ತಿಳ್ಕೊಬೋದು. ಸೊ ಹೀಗಾಗಿ ಆ್ಯಂಡ್ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾರ್ಯಾರು ನಮ್ಮ ಚಾನಲ್ ನೋಡ್ತಿದ್ರೆ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಮೊದಲನೇದಾಗಿ ಶಕ್ತಿ ಯೋಜನೆ ಬಗ್ಗೆ ಮಾತಾಡೋಣ. ಶಕ್ತಿ ಯೋಜನೆ ನಿಲ್ಲುತ್ತೆ ಅಂತ ಸುಮಾರು ದಿನದಿಂದ ಚರ್ಚೆ ಆಯಿತು. ಇವಾಗಂತೂ ಸದ್ಯದಲ್ಲಿ ಬಹಳ ಚರ್ಚೆಯಲ್ಲಿ ಇರೋದೇ ಶಕ್ತಿ ಯೋಜನೆ ಅಂತಾನೆ ಹೇಳ್ಬೋದು. ಸೊ ನಮ್ಮ ಮುಖ್ಯಮಂತ್ರಿ ಆಗಿರುವ ಸಿದ್ದರಾಮಯ್ಯ ಸರ್ ಕೂಡ ಅವರಿಗೆ ಒಂದು ಭರವಸೆನ ಕೊಟ್ಟಿದ್ರು, ಯಾವುದೇ ಕಾರಣಕ್ಕೂ ನೀವು ಪ್ರತಿಭಟನೆ ಆಗಲಿ ಇನ್ನೊಂದು ಮತ್ತೊಂದು ಮಾಡಬೇಡಿ, ನಿಮ್ಮ ಏನೇನು ಬೇಡಿಕೆಗಳಿದಾವೋ ಪ್ರತಿಯೊಂದು ಪೂರೈಸ್ತೀವಿ. ಸಾರಿಗೆ ಇಲಾಖೆ ಅಧಿಕಾರಿಗಳ ಜೊತೆ ಎಲ್ಲ ಮಾತಾಡಿ ಸಂಕ್ರಾಂತಿ ಹಬ್ಬ ಆದ ನಂತರ ನಿಮ್ಮ ಬೇಡಿಕೆಗಳು ಹಾಗೆ ನಿಮ್ಮ ಸಂಬಳ ಕೂಡ ಜಾಸ್ತಿ ಮಾಡ್ತೀವಿ ಅಂತ ಕೂಡ ಹೇಳಿದ್ರು. ಸೊ ಆದ ಕಾರಣದಿಂದ ಯಾವುದೇ ತರ ಪ್ರತಿಭಟನೆ ನಡೀಲಿಲ್ಲ. ಮೊದಲು ಹೇಗಿತ್ತೋ ಅದೇ ತರ ಈ ವರ್ಷನೂ ಜನವರಿಯಲ್ಲೂ ಕೂಡ ಉಚಿತ ಪ್ರಯಾಣ ಇದೆ, ಅದರಲ್ಲಿ ಯಾವುದೇ ತರ ತೊಂದರೆ ಆಗಲಿಲ್ಲ. ಆದರೆ ನಮ್ಮ ಸಾರಿಗೆ ಸಚಿವರಾಗಿರುವ ಹೇಳ್ತಿದ್ದಾರೆ ಅಂದ್ರೆ ಹಿಂದೆ ಮಾಡಿಟ್ಟಿರುವ ಸಾಲ ತುಂಬಾ ಇದೆ, ಹಾಗಾಗಿ ನಾವು ಟಿಕೆಟ್ ದರನ ಹೆಚ್ಚಳ ಮಾಡಲೇಬೇಕಾಗಿದೆ, ಕಂಪಲ್ಸರಿಯಾಗಿ ಮಾಡಲೇಬೇಕು. ಆದರೆ ಉಚಿತ ಪ್ರಯಾಣ ನಿಲ್ಲಿಸ್ತಾ ಇಲ್ಲ. ಹೆಣ್ಮಕ್ಳಿಗೇನು ಅನ್ವಯ ಆಗೋದಿಲ್ಲ ಇದು. ಇವಾಗ ಯಾರ್ಯಾರು ಗಂಡು ಮಕ್ಕಳು ಟಿಕೆಟ್ ತಗೊಂಡು ಪ್ರಯಾಣ ಮಾಡ್ತಾರಲ್ವ, ಅವರಿಗೆ 15% ಅಷ್ಟು ಟಿಕೆಟ್ ದರನ ಜಾಸ್ತಿ ಮಾಡಿದ್ದಾರೆ ಫ್ರೆಂಡ್ಸ್. 15% ಅಂದ್ರೆ ಎಷ್ಟು ಅಂತ ಕೇಳೋದಾದ್ರೆ, ಇವಾಗ ನೀವು ಒಂದು 100 ರೂಪಾಯಿ ಕೊಟ್ಟು ಪ್ರಯಾಣ ಮಾಡ್ತಿರ್ತೀರಾ, ಆದ್ರೆ ನಿಮ್ಗೆ ಇನ್ ಮುಂದೆ 115 ರೂಪಾಯಿ ಕೊಟ್ಟು ಪ್ರಯಾಣನ ಮಾಡಬೇಕಾಗುತ್ತೆ. ಈ ತರ 15% ಟಿಕೆಟ್ ದರನ ಜಾಸ್ತಿ ಮಾಡಿದೆ ನಮ್ಮ ಸಾರಿಗೆ ಇಲಾಖೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಇನ್ನು ತುಂಬಾ ಜನ ಮಹಿಳೆಯರು ಇರ್ತಾರೆ, ನಮಗೆ ಫ್ರೀ ಬಸ್ ಬೇಡ, ನಾವು ಟಿಕೆಟ್ ತಗೊಂಡೇ ಪ್ರಯಾಣ ಮಾಡ್ತೀವಿ ಅಂತ. ಆ ತರದವ್ರಿಗೂ ಕೂಡ ಇನ್ ಮುಂದೆ ಟಿಕೆಟ್ ದರ ಹೆಚ್ಚಳ ಆಗುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಫ್ರೀಯಾಗಿ ಓಡಾಡೋರಿಗೆ ಇದೇನು ಅನ್ವಯ ಆಗೋದಿಲ್ಲ ಅನ್ಕೋತೀನಿ. ಸೊ ಇನ್ನು ಇದೊಂದಾದ್ರೆ, ಇನ್ನು ಪಿಂಚಣಿ ಬಗ್ಗೆ ಸುಮಾರು ಜನ ಕೇಳ್ತಾ ಇದ್ರಿ. ಆಲ್ಮೋಸ್ಟ್ ಅಂಗವಿಕಲರಿಗೆಲ್ಲ ಈ ಡಿಸೆಂಬರ್ ತಿಂಗಳು ಪಿಂಚಣಿ ಬಂದಿದೆ. ಇನ್ನು ವಿಧವೆಯರು ಇನ್ನಿತರ ಬೇರೆ ಬೇರೆ ಪಿಂಚಣಿಗಳು ಬಂದಿಲ್ಲ. ಈಗ ಆಲ್ರೆಡಿ ಡಿಸೆಂಬರ್ ಕಳೆದು ಜನವರಿ ಕಾಲಿಟ್ರು ಕೂಡ ಇನ್ನು ಪಿಂಚಣಿ ಬಂದಿಲ್ಲ ಅಂತ ಕೇಳ್ತಾ ಇದ್ದೀರಾ. ಅದಕ್ಕೆ ನಮ್ಮ ಸರ್ಕಾರದಿಂದ ಮಾಹಿತಿ ಏನಂತ ಬಂದಿದೆ ಅಂದ್ರೆ, ಜನವರಿ 10ನೇ ತಾರೀಕು ಒಳಗಡೆನೆ ತಮ್ಮೆಲ್ಲರಿಗೂ ಯಾರ್ಯಾರಿಗೆ ಇನ್ನು ಬಾಕಿ ಇದೆ ಹಣ ಪಿಂಚಣಿದು ತಲುಪುತ್ತೆ ಫ್ರೆಂಡ್ಸ್. ಯಾರು ಭಯಪಡೋಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಗೃಹಲಕ್ಷ್ಮಿ ಯೋಜನೆ ಹಣ ಅಂಡ್ ಅನ್ನಭಾಗ್ಯ ಯೋಜನೆ ಹಣ ಕೂಡ ಕೇಳ್ತಾ ಇದ್ದೀರಾ. ಗೃಹಲಕ್ಷ್ಮಿ ಯೋಜನೆಯನ್ನ ಆಲ್ಮೋಸ್ಟ್ ಎಲ್ಲರಿಗೂ ತಲುಪಿದೆ. 15ನೇ ಕಂತಿನ ಹಣ ಎಲ್ಲರಿಗೂ ತಲುಪಿದೆ. ಈಗ ಕೊಡ್ಬೇಕಾಗಿರೋದು 16ನೇ ಕಂತಿನ ಹಣ. ಸೊ ಅದ್ರ ಬಗ್ಗೆನೂ ನಮ್ಮ ಸರ್ಕಾರ ಮಾಹಿತಿ ಕೊಟ್ಟಿದೆ. ಏನಂದ್ರೆ ಈ ಜನವರಿ ತಿಂಗಳು 10ನೇ ತಾರೀಕು ಒಳಗಡೆ, ಇಲ್ಲ ಅಂದ್ರೆ 15ನೇ ತಾರೀಕು ಒಳಗಡೆ ಎಲ್ಲರಿಗೂ 16ನೇ ಕಂತಿನ ಹಣ ತಲುಪುತ್ತೆ. ಆಲ್ಮೋಸ್ಟ್ 15ನೇ ತಾರೀಕು ಒಳಗಡೆ ಕ್ಲಿಯರ್ ಆಗುತ್ತೆ 16ನೇ ಕಂತಿನ ಹಣ ಅಂತ ನಮ್ಮ ಸರ್ಕಾರದಿಂದ ಮಾಹಿತಿ ಬಂದಿದೆ ಫ್ರೆಂಡ್ಸ್. ಹಾಗೆ ಅನ್ನಭಾಗ್ಯ ಯೋಜನೆದು ಕಮ್ಮಿ ಅಂದ್ರೂ 3 ತಿಂಗಳು ಕೊಡಬೇಕು ನಮ್ಮ ಸರ್ಕಾರ. ಸೊ ಆ 3 ತಿಂಗಳು ಹಣ ಒಟ್ಟಿಗೆ ಕೊಡ್ತಾರೋ ಅಥವಾ 1 ತಿಂಗಳದೇ ಕೊಡ್ತಾರೋ ಗೊತ್ತಿಲ್ಲ. ಅದು ಕೂಡ 10ನೇ ತಾರೀಕು ಒಳಗಡೆನೆ ಅನ್ನಭಾಗ್ಯ ಯೋಜನೆ ಕೂಡ ಹಣ ಕೂಡ ಕೊಡ್ತೀವಿ ಅಂತ ನಮ್ಮ ಸರ್ಕಾರದಿಂದ ಮಾಹಿತಿ ಬಂದಿದೆ. ಸೊ ಅನ್ನಭಾಗ್ಯ ಯೋಜನೆಗೆ ವೇಟ್ ಮಾಡ್ತಾ ಇರೋರು, ಆಮೇಲೆ ಕೆಲವೊಂದು ಪಿಂಚಣಿ ಹಣಕ್ಕೋಸ್ಕರನೂ ವೇಟ್ ಮಾಡ್ತಾ ಇರೋರು, ಆ್ಯಂಡ್ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣದ ಬಗ್ಗೆ ಯೋಚನೆ ಮಾಡ್ತಾ ಇರೋರು ದಯವಿಟ್ಟು ಜನವರಿ 15ನೇ ತಾರೀಕುವರೆಗೂ ನೀವು ಕಾಯಲೇಬೇಕು. ಯಾಕಂದ್ರೆ 10ನೇ ತಾರೀಕು ಒಳಗಡೆನೂ ಎಲ್ರಿಗೂ ತಲುಪ್ಬೋದು, ಇಲ್ಲ ಜನವರಿ 15ನೇ ತಾರೀಕುವರೆಗೂ ಅಂತೂ ಕಾಯಲೇಬೇಕು. ಅದ್ರ ಒಳಗಡೆ ಆಲ್ಮೋಸ್ಟ್ ಎಲ್ರಿಗೂ ಹಣ ಕ್ಲಿಯರ್ ಮಾಡ್ತಾರೆ ಅನ್ಕೋತೀನಿ. ಅದೇ ತರ ಮಾಹಿತಿ ಬಂದಿದೆ ನಮಗೆ ಸರ್ಕಾರದಿಂದ. ಅಥವಾ ಸಂಕ್ರಾಂತಿ ಹಬ್ಬಕ್ಕೆ ಗೃಹಲಕ್ಷ್ಮಿ ಹಣ ಕೊಡ್ಬೋದು, ಹೇಳಕ್ಕಾಗೋದಿಲ್ಲ. ಸೊ ಆಲ್ಮೋಸ್ಟ್ 15ನೇ ತಾರೀಕು ಒಳಗಡೆ ಎಲ್ಲರಿಗೂ ಹಣನ ತಲುಪುತ್ತೆ ಅಂತ ಅನ್ಕೋತೀನಿ ಫ್ರೆಂಡ್ಸ್. ಹಾಗೆ ಇನ್ನೊಂದು ಮುಖ್ಯವಾದ ವಿಷಯ, ಯಾರ್ಯಾರು ಇವಾಗ PF ದುಡ್ಡನ್ನ ಪಡ್ಕೋತಾ ಇರ್ತೀರಲ್ವ, ಅವ್ರೆಲ್ಲರಿಗೂ ಫಾರ್ಮ್ ಫಿಲ್ಅಪ್ ಮಾಡಿ, ಅದು ಒಂದು ಪ್ರೋಸೆಸ್ ಇತ್ತು PF ಹಣನ ಪಡೆಯೋದಕ್ಕೆ. ಸೊ ಇನ್ನು ಮುಂದೆ ಏನು ಮಾಡ್ತಿದ್ದಾರೆ ಅಂದರೆ, ಅವ್ರಿಗೆ
ಒಂದು ATM ಕಾರ್ಡ್ ತರ ಮಾಡ್ತಾ ಇದ್ದಾರೆ. ಅದರಿಂದನೇ ಅವರು ಹಣನ ಡ್ರಾ ಮಾಡ್ಕೋಬಹುದು. PF ಹಣನ ಅಂದ್ರೆ ಯಾರ್ಯಾರು ಎಲಿಜಿಬಲ್ ಇರ್ತಾರೆ PF ಹಣ ಪಡ್ಕೊಳ್ಳೋದಕ್ಕೆ ಆ ವ್ಯಕ್ತಿಗಳು ಇನ್ ಮುಂದೆ ಕೆಲವೊಂದು ತುಂಬಾ ಲಾಂಗ್ ಪ್ರೊಸೆಸ್ ಇತ್ತು, ಅದೆಲ್ಲ ಏನ್ ಮಾಡೋ ಅವಶ್ಯಕತೆ ಇರಲ್ಲ. ಇವಾಗ ಒಂದು ATM ತರ ಮಾಡಿ ಕೊಡ್ತಾ ಇದ್ದಾರೆ ಅವ್ರಿಗೆ. ಸೊ ಅದ್ರ ಮೂಲಕ ಅವ್ರ ಹಣನ ಪಡ್ಕೋಬಹುದು. ಇದೊಂದು ತುಂಬಾ ಒಳ್ಳೆ ಮಾಹಿತಿ ಅಂತಾನೆ ಹೇಳ್ಬೋದು. ಈ ತರ ಮಾಡ್ತಿರೋದಕ್ಕೆ ಜನಗಳಿಗೂ ತುಂಬಾ ಅನುಕೂಲ ಆಗುತ್ತೆ. ಸೊ ಇದೊಂದು ಉತ್ತಮ ಬೆಳವಣಿಗೆ ಅಂತಾನೆ ಹೇಳ್ಬೋದು. ತುಂಬಾ ಒಳ್ಳೆ ಹಾಗೆ ಸುಮಾರು ವಿಷಯದ ಬಗ್ಗೆ ತಿಳಿಸ್ಕೊಟ್ಟಿದೆ ಅಂತ ಭಾವಿಸ್ತೀನಿ. ಹಾಗೆ ತಮ್ಮೆಲ್ಲರಿಗೂ ಈ ವಿಡಿಯೋದಿಂದ ಸ್ವಲ್ಪನಾದ್ರೂ ಮಾಹಿತಿ ಉಪಯುಕ್ತ ಅನ್ಸಿದೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯ ಏನೇ ಇದ್ರೂ ಕಮೆಂಟ್ ಮೂಲಕ ತಿಳಿಸಿ. ಅಂಡ್ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್.